ಹಾಯ್ ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಚಾನಲ್ಗೆ ಸ್ವಾಗತ. ಇವತ್ತು ಪೇಪರ್ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಅಂದರೆ ಈ ಪೇಪರ್ ವರ್ಕ್ ತೋರಿಸೋಣ ಅಂತ ಅಂದ್ಬಿಟ್ಟು ನಿನ್ನೆ ಮಾಡಿದ್ದು ಸ್ಟ್ರೈಟ್ ಲೈನ್ ಇತ್ತು. ಇವತ್ತು ಸ್ವಲ್ಪ ಬೆಂಡಾಗಿರೋ ಇದಿದೆ. ನಿನ್ನೆ ಮಾಡಿರೋದು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ಅಷ್ಟೇ ನೋಡಿ, ಇದು ಸ್ಟ್ರೈಟ್ ಲೈನ್ ಆಯ್ತಲ್ವ, ಇದು ಸ್ವಲ್ಪ ಬೆಂಡಾಗಿದೆ, ಕ್ರಾಸ್ ಆಗಿದೆ. ಈ ಲೈನ್ ಏನು ಮಾಡೋದು ಅಂತ ನೋಡ್ಕೊಳ್ಳಿ. ಸೇಮ್ ಸ್ಟಾರ್ಟ್ ಮಾಡಿ ನೋಡಿ, ಅದೇಗಿದೆ, ಪೇಪರ್ನ ತಿರ್ಸ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಅದೆಲ್ಲಿದೆ, ಅದು ಸ್ಟಾಪ್ ಪಾಯಿಂಟ್ ಎಲ್ಲಿದೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಸ್ಟಾರ್ಟ್ ಪಾಯಿಂಟ್ ಎಲ್ಲಿದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ನೋಡಿ, ಇಲ್ಲಿಗೆ ಸ್ಟಾಪ್ ಆಗಿದೆ. ಮುಂದೆ ಒಂದು ನೀಡಲ್ ಕೂಡ ಇಳ್ದಿಲ್ಲ. ಮುಂದೆ ನೀಡಲ್ ಎಳಿಬಾರ್ದು. ಅದೆಲ್ಲಿಗೆ ಸ್ಟಾಪ್ ಆಗಿದೆ ಅಲ್ಲಿಗೆ ಸ್ಟಾಪ್ ಆಗಬೇಕು. ತಿರ್ಗಾ ನೋಡಿ, ಇಷ್ಟೇ, ಸ್ಟಾಪ್. ಸೇಮ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಸ್ಟಾಪ್ ಮಾಡೋ ಹಾಗಿಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಿರೋ ಮತ್ತೆ ತಿರ್ಗಾ ಇಲ್ಲಿಗೆ ಬಂದು ಎಂಡ್ ಮಾಡಬೇಕು. ಎಂಡು ಅಷ್ಟೇ ಕರೆಕ್ಟಾಗಿ ಎಲ್ಲಿದೆ ಅಲ್ಲಿಗೆ ಎಂಡ್ ಮಾಡಬೇಕು. ಮುಂದೆ ಎಲ್ಲ ಬರೋ ಹಾಗಿಲ್ಲ. ಕ್ರಾಸಾಗೆಲ್ಲ ಹೋಗೋ ಆಗಿಲ್ಲ. ಹೇಗೆ ಅದು ಲೈನ್ ನೀವು ಹೇಗೆ ಮಾಡಿಸಿರ್ತೀರೋ ಹಾಗೆ ಅದ್ರ ಮೇಲೇ ಬರಬೇಕು. ಮತ್ತು ಕೈಯಿಂದ ವೀಲ್ನ ತಿರುಗಿಸ್ಕೊಂಡು, ಅಂದರೆ ಈ ಥರ ಎಲ್ಲ ತಿರುಗಿಸ್ಕೊಂಡು ನೋಡಿ, ಹಿಂಗೆ ಕೈಯಿಂದ ಹಿಂಗೆ ನೀಡಲ್ಲಿ ಹಿಂಗೆ ತಿರುಗಿಸ್ಕೊಂಡೆಲ್ಲ ಮಾಡೋ ಆಗಿಲ್ಲ. ಕಾಲಲ್ಲಿ ಪೆಡಲ್ನ ತುಳ್ಕೊಂಡೇ ಮಾಡಬೇಕು. ನಾನು ಟ್ರೈನಿಂಗ್ ಕಲಿಬೇಕಾದ್ರೆ ಕೈಯಲ್ಲಿ ತಿರುಗಿಸ್ಕೊಂಡು, ಮೇಡಮ್ ಆ ಕಡೆ ಈ ಕಡೆ ಹೋದಾಗ ಕೈಯಲ್ಲಿ ತಿರುಗಿಸ್ಕೊಂಡೆಲ್ಲ ಮಾಡಿಬಿಟ್ಟು ತೋರಿಸಿದ್ದೆ ಪೇಪರು. ನೀವು ಆಗ ಮಾಡಬೇಡಿ, ಆಗ ಮಾಡಿದ್ರೆ ಕಲಿಯೋಕೆ ಕಷ್ಟ ಆಗುತ್ತೆ. ನೋಡಿ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಿಲ್ಲ. ಅದೇ ಲೈನ್ ನಾನು ಸ್ಟಿಚ್ ಹಾಕಿರೋದೇ ಗೊತ್ತಾಗ್ತಾಯಿಲ್ಲ, ಹಾಗೆ ಅದ್ರ ಮೇಲೇ ಬಂದಿದೆ. ಸೇಮ್ ಅದ್ರ ಮೇಲೆ ಹೇಗಿದೆ ಅದೇ ಥರನೇ ಮಾಡಬೇಕು. ಈಗ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಪರ್ ತೋರಿಸ್ತೀನಿ. ಓಕೆನಾ? ಇದಾಯಿತಾ, ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಇನ್ನೊಂದು ಪೇಪರಿಗೆ ತೋರಿಸ್ತೀನಿ. ಇದು ಅಷ್ಟೇ ನೋಡಿ, ಸ್ಟಾರ್ಟ್ ಹೀಗಿದೆ, ಹೀಗೆ ಬಂದು ಇದು ಸ್ವಲ್ಪ ಕಷ್ಟ ಇದೆ. ನಿಧಾನಕ್ಕೆ ತಿರ್ಸ್ಕೊಂಡು ಮಾಡಬೇಕು. ನೋಡಿ, ಹೀಗೆ ಬರುತ್ತೆ. ನಿಧಾನಕ್ಕೆ ತಿರ್ಸ್ಕೊಬೇಕು. ಇಲ್ಲಿಂದ ಈಸಿ ಇದೆ, ಇಲ್ಲಿಗೆ ಬಂದು ನಿಧಾನಕ್ಕೆ ತಿರ್ಸ್ಕೊಂಡು ಮಾಡಬೇಕು. ಸ್ವಲ್ಪ ಇದು ಟಫ್ ಇದೆ. ಸ್ಲೋ ಆಗಿ ತಿರುಗಿಸಿ, ಪರವಾಗಿಲ್ಲ. ಸ್ಟಾರ್ಟಿಂಗು ಮಾಡಬೇಕಾದ್ರೆ ಸ್ಲೋ ಆಗೇ ತಿರುಗಿಸಿ. ಆದರೆ ನೀಡಲ್ ಸಹಾಯದಿಂದನೇ ತಿರುಗಿಸ್ಬೇಕು. ಪೆಡಲ್ ತುಳ್ಕೊಂಡೇ ತಿರುಗಿಸ್ಬೇಕು, ಕೈಯಲ್ಲಿ ತಿರುಗಿಸೋ ಆಗಿಲ್ಲ. ಕೈಯಲ್ಲಿ ತಿರುಗಿಸಿದ್ರೆ ನಿಮ್ಗೆ ಕಂಟ್ರೋಲ್ ಗೊತ್ತಾಗಲ್ಲ. ಕಂಟ್ರೋಲ್ ಕಲಿಬೇಕು ಅಂದರೆ ಹೀಗೆ ಮಾಡಬೇಕು. ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ನೀಡಲ್ ಕೂಡ ಮುಂದೆ ಹೋದ್ರೂ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಬಿಚ್ಚಿಸ್ತಾರೆ, ಅದು ವರ್ಕ್ ಆಗಲ್ಲ. ಒಂದು ಕಿನಾರಿ ಆಗಲಿ, ಒಂದು ಪಾಯಿಂಟೆಡ್ ಆಗಲಿ, ಇವಾಗ ಪಾಕೆಟ್ ಅಟ್ಯಾಚ್ ಮಾಡಬೇಕು ಅಂತಂದರೆ ಎಲ್ಲನೂ ಅಷ್ಟೇ, ಅಲ್ಲಿ ಒಂದು ನೀಡಲ್ ಮುಂದೆ ಹೋಗೋ ಹಾಗಿಲ್ಲ. ಶರ್ಟ್ ಆಗಲಿ, ಇಲ್ಲ ಲೇಡೀಸ್ದು ಟಾಪು ಪ್ಯಾಂಟು ಆ ಥರ ಏನಾದರೂ ಮಾಡೋದಿದ್ರೆ ಒಂದು ನೀಡಲ್ ಕೂಡ ಆ ಕಡೆ ಈ ಕಡೆ ಹೋದ್ರೂ ಅದು ರಿಜೆಕ್ಟ್ ಮಾಡ್ತಾರೆ, ಅದು ಮೂವ್ ಮಾಡಲ್ಲ ಮುಂದಕ್ಕೆ. ಹಂಗಾಗಿ ಕಂಟ್ರೋಲು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಕಲಿದೆ ನೀವೇನು ಮಾಡೋಕ್ಕಾಗಲ್ಲ. ಒಂದು ಸ್ಟಿಚ್ ಹಾಕಬೇಕು ಅಂದರೂ ನಿಮಗೆ ಕಂಟ್ರೋಲ್ ಇದ್ದರೆ ಮಾತ್ರ. ಇಲ್ಲಾಂದರೆ ಮುಂದಕ್ಕೆ ಫುಲ್ಲು ಫಾಸ್ಟಾಗಿ ಹೋಗೋದು, ಕೈ ಮೇಲೆ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕಂಟ್ರೋಲ್ ಕಲಿಯೋದು ಇಂಪಾರ್ಟೆಂಟು. ಇಷ್ಟೇ.
ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಾಂದರೆ ಇದು ಒಂದು 2-3 ಪೇಪರ್ ನೀವೇನೇ ಕೈಯಲ್ಲಿ ಮಾರ್ಕ್ ಮಾಡ್ಕೊಂಡಾದರೂ ಮಾಡೋದು. ನಿಮಗೆ ಜೆರಾಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಕೈಯಲ್ಲೇ ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ ಮಾಡಿಕೊಂಡು ನೀವೇ ಮನೇಲಿ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ, ಖಂಡಿತ ಬರುತ್ತೆ ನಿಮಗೆ. ಇದನ್ನೆಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು 2 ಪೇಪರ್ ಇದೆ, ಅದನ್ನು ನಾಳೆ ತೋರಿಸ್ತೀನಿ. ಥ್ಯಾಂಕ್ ಯು.